ನಮಸ್ಕಾರ ಕರ್ನಾಟಕ. ಅಂತೂ ಇಂತೂ ದರ್ಶನ್ ಜಾಮೀನಿನ ಅರ್ಜಿ ಮುಂದೂಡಿಕೆ ಆಗಿದೆ ಗುರು. ಇದೇ ಗುರುವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಇವತ್ತು ಸಿ ನಾಗೇಶ್ ರವರ ವಾದ ಪ್ರಬಲ ವಾದನೆ ಮಾಡಿದ್ರು. ಸರಿಯಾದ ಕ್ವಶನ್ಸ್ಗಳ್ನ ಚೆಕ್ಮೇಟ್ಗಳ್ನ ಹಿಡ್ಕೊತಾನೆ ಹೋದ್ರು. ಆದರೆ ಏನಪ್ಪ ಅಂದರೆ ಕಳೆದ ಬಾರಿ ಏನು ಒಂದು ಸೆಷನ್ ಕೋರ್ಟಲ್ಲಿ ಏನೇನು ಕ್ವಶನ್ಸ್ ರೈಸ್ ಮಾಡಿದ್ರು ವಾದದಲ್ಲಿ, ಅದನ್ನು ಇಲ್ಲಿ ರಿಪೀಟ್ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದಾಗುತ್ತೆ. ಯಾಕಂದರೆ ಈ ಬಟ್ಟೆ ಒಗೆದ ಮೇಲೆ ಕಲೆ ಇತ್ತಲ್ಲ, ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಚಪ್ಪಲಿ ಅಂತ ಮೆನ್ಷನ್ ಮಾಡಿದ್ರು, ಶೂನ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಕೂಡ ಇಲ್ಲಿ ಕ್ವಶನ್ಸ್ ತಿರ್ಗಾ ಹಾಕಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಶೂ ಬಗ್ಗೆ ಒಂದು ಸರಿಯಾದ ಒಂದು ಕ್ವಶನ್ ಹಾಕಿದ್ದಾರೆ. ಈ ಶೂಗೆ ಒಂದು ಡ್ರಾಪ್ ಬ್ಲಡ್ ಕೂಡ ಹಾಕಿರೋ ಚಾನ್ಸಸ್ ಕೂಡ ಇದೆ ಅಂತ ಕೂಡ ಹೇಳಿದ್ರು. ಮತ್ತು ಇನ್ನೊಂದೇನಪ್ಪ ಅಂದರೆ ಚಿಕ್ಕಣ್ಣರವರ ಸ್ಟೇಟ್ಮೆಂಟ್ ಕೂಡ ಓದಿದ್ರು. ನವೀನ್ ಅಂತೆ ಅವ್ರು ಕೂಡ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ಕೂಡ ಹೇಳಿದ್ರು. ಮತ್ತು ಏನೊಂದು ದುಡ್ಡನ್ನ ಒಂದು ಸೀಸ್ ಮಾಡ್ಕೊಂಬಂದ್ರು, ಅದಕ್ಕೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಅದು ಸೆಷನ್ ಕೋರ್ಟಲ್ಲೂ ಕೊಟ್ಟಿದ್ರು, ಈಗಲೂ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಏನಪ್ಪ ಅಂದರೆ ದರ್ಶನ್ಗೆ ಹೆಂಗನ ಮಾಡಿ ಜಾಮೀನು ಕೊಡಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ ನಾಗೇಶ್ ಅವ್ರದ್ದಾಗಿರುತ್ತೆ. ಯಾಕಂದರೆ ಇದು ಇನ್ನೂ ಟ್ರಯಲ್ ಕೂಡ ಆಗಿಲ್ಲ, ಇನ್ನೂ ಬರೀ ಹೇಳ್ದೆ ಈ ರೇಂಜಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತೆ ಅಂದರೆ ಇನ್ನು ಯಾವ ರೇಂಜಲ್ಲಿ ಇರಬೇಕು ಟ್ರಯಲ್ ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಒನ್ ಸೈಡೆಡ್ ಆಗಿದೆ ಅಷ್ಟೇ. ಇನ್ನೂ ಏನು ನಾಗೇಶ್ ರವರ ವಾದ ಮಾತ್ರ ಆಗಿದೆ, ಪ್ರತಿವಾದ ಇನ್ನೂ ಪೆಂಡಿಂಗ್ ಇದೆ ಗುರು. ಇನ್ನು ಪ್ರತಿವಾದ ಗುರುವಾರ ಪ್ರಸನ್ನ ಕುಮಾರ್ ಅವರಿಂದ ಆಕ್ಷೇಪಣೆ ಬಂದೇ ಬರುತ್ತೆ. ಇವ್ರು ಏನೇನು ಕ್ವಶನ್ಸ್ ಹಾಕಿದ್ದಾರೆ, ಏನೇನು ಅನುಮಾನ ವ್ಯಕ್ತಪಡಿಸಿದ್ದಾರೆ, ಅದಕ್ಕೆಲ್ಲ ಇವರು ಉತ್ತರ ಕೊಡ್ಕೊತಾ ಹೋಗ್ತಾರೆ. ಆದರೂ ಕೂಡ ಒಂದು ಹೇಳ್ತೀನಿ, ಜಾಮೀನು ಕೊಡೋದು ನನ್ನ ಪ್ರಕಾರ 100%ಅಲ್ಲಿ 90% ಜಾಮೀನು ಕೊಡಬಹುದೇನೋ. ಯಾಕಂದರೆ ಆಲ್ಮೋಸ್ಟು ಎಲ್ಲ ಕೇಸ್ಗಳಲ್ಲೂ ಹೈಕೋರ್ಟಲ್ಲಿ ಬೇಲ್ ಸಿಗೋದು ಸರ್ವೇ ಸಾಮಾನ್ಯ ಆಗಿದೆ. ಆದರೂ ಏನಪ್ಪ ಅಂದರೆ ಇದು ಇನ್ನೂ ತನಿಖೆ, ಇನ್ನೂ ವಿಚಾರಣೆ ಎಲ್ಲ ಮುಗಿದೋಗಿದೆಯಲ್ಲ, ಆದ್ದರಿಂದ ಕೊಡೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಆದರೆ ಈ ಒಂದು ಕೇಸ್ ಏನಿದೆ ಅದರಿಂದ ತಪ್ಪಿಸ್ಕೊಳ್ಳೋವಂಥದ್ದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಸಾಕ್ಷಿದಾರರು ಜಾಸ್ತಿ ಇದ್ದಾರೆ. 164 ಹೇಳಿಕೆ ಏನು ಕೊಟ್ಟಿರ್ತಾರೆ ಜಡ್ಜ್ ಮುಂದೆ, ಅವೆಲ್ಲ ತುಂಬ ಪ್ರಬಲವಾಗಿರುತ್ತೆ. ನೋಡಬೇಕಾಗುತ್ತೆ ಸ್ನೇಹಿತರೆ. ನಿಮಗೇನು ಅನ್ನಿಸ್ತು ಇವತ್ತಿನ ಒಂದು ವಾದದ ಬಗ್ಗೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.